ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತೊಂದು ನನಗೆ ಒಳ್ಳೆಯದೊಂದು ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ ಜಾಬ್. ನೋ ಬ್ರೋಕರ್ ಬಿಸ್ನೆಸ್ ಅಸಿಸ್ಟ್ ಪ್ಲ್ಯಾನ್ ಫಾರ್ ಬಿಲ್ಡರ್ಸ್ ಅವರ ಕಡೆಯಿಂದ. ನೋ ಬ್ರೋಕರ್ ಅವರ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಬಿಟ್ಟಿದ್ದಾರೆ. ಸುಮಾರು ಜನ ನನಗೆ ಕೇಳ್ತಾ ಇದ್ರು, ನೀವು ಡಿಗ್ರಿ ಆದವರಿಗೆ ಮತ್ತು ಪಿ ಯು ಸಿ ಆದವರಿಗೆ ಜಾಬ್ ಹೇಳ್ತೀರಿ, 10th ಆದವರಿಗೆ ಜಾಬ್ ಸಿಗೋದಿಲ್ವಾ, 10th ಆದವರಿಗೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಎಂತ ಗೊತ್ತುಂಟ, ನಾನೀಗ ಸುಮಾರು ಜನರಿಗೆ 10th ಆದದ್ದು ವರ್ಕ್ ಫ್ರಮ್ ಹೋಮ್ ಹಾಕಿದ್ದೇನೆ. ವೀಡಿಯೋಸ್ ನೀವು ನೋಡಲಿಲ್ಲ, ಅದು ಇದೆ, ಸುಮಾರು ಕಡೆಗಳಲ್ಲಿ ನಾನು ಹಾಕಿದ್ದೇನೆ. ಸುಮಾರು ವೀಡಿಯೋಸ್ ಇದೆ. 10th ಆದವರಿಗೆ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೂತ್ಕೊಂಡು ಮಾಡೋದು ಜಾಬ್ಸ್ ಇದೆ. ಇಲ್ಲಿ ಏನಾಗ್ತಾರೆ ಅಂತ ಹೇಳಿದರೆ, ಇದು ನಿಮಗೆ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ನಾವು ಯೂಟ್ಯೂಬರ್ಸ್, ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ನಾನು 4 ದಿನ ವರ್ಕ್ ಫ್ರಮ್ ಹೋಮ್ ಕೆಲಸ ಹಾಕ್ತೇನೆ. ಓಕೆ, ವಿಡಿಯೋ ಹಾಕ್ತೇನೆ ನಾನು 4 ದಿನ ಸೇಮ್ ಟೈಟಲ್ ಕೊಡಲಿಕ್ಕೆ ಆಗೋದಿಲ್ಲ, ಸೇಮ್ ಕಾಂಟೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದರೆ ವರ್ಕ್ ಫ್ರಮ್ ಹೋಮ್ ಇದೆ, ಮನೆಯಿಂದಲೇ ಮಾಡುವ ಕೆಲಸ ಇದೆ, ಮನೆಯಿಂದಲೇ ಮಾಡುವ ಕೆಲಸ ಇದೆ, ಮನೆಯಿಂದಲೇ ಮಾಡುವ ಕೆಲಸ ಇದೆ, ಆ ಥರ ಹಾಕಲಿಕ್ಕೆ ಆಗೋದಿಲ್ಲ ನಾನು. ಅಥವಾ 10ನೇ ತರಗತಿ ಆದವರಿಗೆ ಮನೆಯಿಂದ ಮಾಡುವ ಕೆಲಸ ಇದೆ ಅಂತ ಹೇಳಿ 4 ದಿನ ಕೂಡ ಆ ರೀತಿ ಸೇಮ್ ಒಂದೇ ರೀತಿ ಟೈಟಲ್ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನೇನಾದರೂ ಒಂದು ಮನೆಯಲ್ಲಿ ಮಾಡುವ ಕೆಲಸ ಇದೆ ಅಥವಾ ಮನೆಯಲ್ಲಿ ಇರುವ ಕೆಲಸಕ್ಕೆ ಟ್ರೈ ಮಾಡಿ, ಆ ಥರ ಏನಾದರೂ ಹಿಂಟ್ ಕೊಡ್ಬೋದು, ಆ ಥರ ಏನಾದರೂ ನಾವು ಕ್ಲೂ ಕೊಡ್ಬೋದು. ಓಕೆ, ಬಟ್ ಎಂತ ಗೊತ್ತುಂಟಾ, ನಾನು ಡೈರೆಕ್ಟಾಗಿ 4 ದಿನ ಕೂಡ ಸೇಮ್ ಕಂಟೆಂಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ನಿಮಗೆ 10ನೇ ತರಗತಿ ಆದವರಿಗೆ ಇದು ಕೆಲಸ, 10ನೇ ತರಗತಿ ಮೇಲ್ಪಟ್ಟು. ಓಕೆ, ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ನಾನು ಹೇಳಿದ್ದೆ ಅಲ್ವಾ, ಇದು ನೋ ಬ್ರೋಕರ್ ವೆಬ್ಸೈಟ್ ಅಂತ ಹೇಳಿ ಕಂಪೆನಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ನೋ ಬ್ರೋಕರೇಜ್ ಪ್ರಾಪರ್ಟಿ ಸೈಟ್ ಇದು. ಓಕೆ, ಒಂದು ತುಂಬ ಪಾಪ್ಯುಲರ್ ಆದ ಕಂಪೆನಿ. ಸೊ ಮನೆಯಲ್ಲಿ ಯಾರಾದರೂ ಕೂತ್ಕೊಂಡು ನಿಮಗೆ 10ನೇ ತರಗತಿ ಪಾಸ್ ಆದವರು ಯಾರಿಗಾದರೂ ಜಾಬ್ ಬೇಕಂತಾದರೆ ಮಿನಿಮಮ್ ಇಲ್ಲಿ ಕ್ವಾಲಿಫಿಕೇಷನ್ ನೋ ಬ್ರೋಕರಲ್ಲಿ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಆಗಬೇಕು. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿದವರು, 10ನೇ ತರಗತಿ ನಂತರ ಕಲೀಲೇ ಇಲ್ಲ, ಪಿ ಯು ಸಿ ಮಾಡಲಿಲ್ಲ, ಡಿಗ್ರಿ ಮಾಡಲಿಲ್ಲ, ಅಥವಾ ಪಿ ಯು ಸಿ ಆಗಿ ಡಿಸ್ಕಂಟಿನ್ಯೂ ಮಾಡಿದ್ದೀರಿ, ಅಥವಾ ಡಿಗ್ರಿ ಕಂಟಿನ್ಯೂ ಮಾಡಲಿಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿದೆ. ಸೊ ಅಂಥವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಆದರೆ ಮಿನಿಮಮ್ ಕ್ವಾಲಿಫಿಕೇಷನ್ 10ನೇ ತರಗತಿಯವರು ಅಪ್ಲೈ ಮಾಡ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸ್ಯಾಲ್ರಿ ಪ್ಯಾಕೇಜ್ ಅಂತೂ ತುಂಬ ಒಳ್ಳೆಯದಿದೆ. ಸೊ ಅದರ ಬಗ್ಗೆ ಡೀಟೇಲ್ ನಾನು ಸ್ವಲ್ಪ ಹೊತ್ತಿನಲ್ಲಿ ಕೊಡ್ತೇನೆ ಲೇಟರ್. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು, ನಿಮ್ಮ ರೋಲ್ ಏನು ಅಂತೆಲ್ಲ ಗೊತ್ತಿರಬೇಕು, ಯಾವ ಪ್ಲೇಸಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತ ಅದೆಲ್ಲ ಬೇಕಲ್ವಾ. ಸೊ ಅದರ ಬಗ್ಗೆ ಡೀಟೇಲ್ ಕೊಡ್ತೇನೆ ಮೊದಲು. ಸೊ ಮೊದಲು ಇಲ್ಲಿ ನಿಮ್ಮ ರೋಲ್ ಏನಂತ ಹೇಳಿದರೆ, ಮನೆಯಿಂದ ಮಾಡುವ ಕೆಲಸ. ಸೊ ಮನೆಯಿಂದ ಮಾಡುವ ಕೆಲಸಕ್ಕೆ ರೋಲ್ ಏನು? ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್, ನೋ ಬ್ರೋಕರ್ ಕೆಲಸ ಇದು. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ನಿಮ್ಮ ರೋಲ್. ಸೊ ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಏನು ಅಂತ ಹೇಳಿ ನೋಡುವ. ಕ್ವಾಲಿಫಿಕೇಷನ್ ಆರ್ ಎಜುಕೇಷನ್ ಆ್ಯಂಡ್ ಅದರ್ ರಿಕ್ವೈರ್ಮೆಂಟ್ಸ್. ಎಜುಕೇಷನ್ ಎನಿ 10th, 12th ಆ್ಯಂಡ್ ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ವಿತ್ 0 to 3 years ಆಫ್ ಎಕ್ಸ್ಪೀರಿಯನ್ಸ್. 0 to 3 years ಅಂದರೆ ಏನು? ಫ್ರೆಷರ್ಸ್ ಕೂಡ ಇಲ್ಲಿ ಫ್ರೆಷರ್ಸಿಗೆ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಟ್ರೈನಿಂಗನ್ನು ಕೊಡೋದಕ್ಕೆ ಇಲ್ಲಿ ಫ್ರೆಷರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ನಿಮಗೆ ನಂತರ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಆಗ್ತದೆ ಸೇಮ್ ರೋಲಲ್ಲಿ, ಅಥವಾ ಬೇರೆ ಫೀಲ್ಡಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಬೇರೆ ಫೀಲ್ಡ್ನವರು ಇಲ್ಲಿ ಅಪ್ಲೈ ಮಾಡುವಾಗ ಈ ವರ್ಕಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಆವಾಗ ಅವರು ಫ್ರೆಷರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಎನಿ 10th, 12th, ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಯಾವುದೇ ಸ್ಟ್ರೀಮ್ನಲ್ಲಿ ಆದರೂ ಕೂಡ ಪರವಾಗಿಲ್ಲ, ಅಂಥವ್ರು ಅಪ್ಲೈ ಮಾಡ್ಬೋದು. ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟೇಲ್ ಕಮ್ಯುನಿಕೇಷನ್. ಸೊ ಯಾವ ಲ್ಯಾಂಗ್ವೇಜ್ ಇಲ್ಲಿ ಕೇಳಿದ್ದಾರೆ ಆ ಲ್ಯಾಂಗ್ವೇಜಿದು ಎಲ್ಲ ನಿಮಗೆ ಟೈಪಿಂಗ್ ಮಾಡಲಿಕ್ಕೆ, ಮಾತನಾಡಲಿಕ್ಕೂ ಬರಬೇಕು. ರಿಟರ್ನ್, ವರ್ಬಲ್, ಓರಲಿ ಮಾತನಾಡಲಿಕ್ಕೆ, ಬಾಯಲ್ಲಿ ಮಾತನಾಡಿ ಕೂಡ ಆ ಲ್ಯಾಂಗ್ವೇಜ್ ನಿಮಗೆ ಬರಬೇಕು. ಫ್ಲೂಯೆಂಟಾಗಿ, ಎಕ್ಸಲೆಂಟ್ ಆಗಿರಬೇಕು. ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ನ್ಯೂಮೆರಿಕಲ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ. ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಇಂಡಿಪೆಂಡೆಂಟಾಗಿ ನಿಮಗೆ ಟ್ರೈನಿಂಗ್ ಇಲ್ಲಿ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಫುಲ್ ಲಾಂಗ್ ಟೈಮಿಗೆ ನಿಮಗೆ ಅವರು ಬ್ಯಾಕ್ ಬೋನ್ ಆಗಿ ಇರೋದಿಲ್ಲ ಅಲ್ವಾ.
ಸೊ ನೀವೇನು ಮಾಡಬೇಕು, ಎಲ್ಲ ಕಲಿಯುವಂಥ ಎಬಿಲಿಟಿ ಇರಬೇಕು ನಿಮ್ಮ ಹತ್ರ. ಎಲ್ಲ ಕಲಿಬೇಕು. ಲಾಸ್ಟಿಗೆ ನಿಮ್ಮದೇ ಒಂದು ಡಿಸಿಷನ್ ಮಾಡುವಂಥ ಸ್ಕಿಲ್ಸ್, ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಮಾಡುವಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಇಲ್ಲಿ ಲ್ಯಾಂಗ್ವೇಜ್ ರಿಕ್ವೈರ್ಡ್ ಯಾವುದೆಲ್ಲ? ಇಂಗ್ಲೀಷ್, ಹಿಂದಿ, ಕನ್ನಡ ಆರ್ ಇಂಗ್ಲೀಷ್, ಹಿಂದಿ, ತೆಲುಗು ಆರ್ ಇಂಗ್ಲೀಷ್, ಕನ್ನಡ, ತಮಿಳ್. ಗೊತ್ತಾಯ್ತಾ? ಫಸ್ಟಿಗೆ ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಅಥವಾ ಇಂಗ್ಲೀಷ್ ಮತ್ತು ಹಿಂದಿ, ತೆಲುಗು ಆರ್ ಇಂಗ್ಲೀಷ್, ಕನ್ನಡ, ತಮಿಳ್. ಇಷ್ಟು ಲ್ಯಾಂಗ್ವೇಜಸ್ ಇದೆ. ಇಷ್ಟು ಲ್ಯಾಂಗ್ವೇಜಸ್ಗೆ ನೀವು ಮನೆಯಿಂದಲೇ ವರ್ಕ್ ಮಾಡ್ಬೋದು. ಅದು ಕೂಡ 10th ಕಲಿತವ್ರಿಗೆ. ಹೆಚ್ಚಾಗಿ 10th ಕಲಿತವ್ರಿಗೆ ಮ್ಯಾನೇಜ್ ಮಾಡುವಷ್ಟು ಕೆಲವೊಮ್ಮೆ ಇಂಗ್ಲೀಷ್ ಬಂದೇ ಬರ್ತಾರೆ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಇಂಗ್ಲೀಷ್ ಅಲ್ಲ, ಇಲ್ಲಿ ಕನ್ನಡ ಮತ್ತು ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಇಂಪಾರ್ಟೆಂಟ್. ಸೊ ಮ್ಯಾನೇಜ್ ಮಾಡುವಷ್ಟು ನಿಮಗೆ ಒಂದು ವೇಳೆ ಇಂಗ್ಲೀಷ್ ಬರ್ತಾರೆ ಅಂತಾದರೆ ಪರವಾಗಿಲ್ಲ, ಗುಡ್ ಥಿಂಗ್. ಓಕೆ, ಸೊ ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಬರ್ತಾರಂತೆ, ಅದು ಪ್ಲಸ್ ಪಾಯಿಂಟ್ ಆಯಿತು, ಅಡ್ವಾಂಟೇಜ್ ಆಯಿತು ನಿಮಗೇನಲ್ವಾ. ನೆಕ್ಸ್ಟ್ ಪ್ರೊಫಿಷಿಯೆಂಟ್ ಇನ್ MS ಆಫೀಸ್, ಎಕ್ಸೆಲ್, ವರ್ಡ್. ಇದು ಗೊತ್ತಿರಬೇಕು, ಸ್ವಲ್ಪ ಆದರೂ ಯೂಸ್ ಮಾಡಲಿಕ್ಕೆ ಬರಬೇಕು. MS ಆಫೀಸ್ ಮತ್ತು ಎಕ್ಸೆಲ್, ವರ್ಡ್. ಶುಡ್ ಬಿ ಫ್ಲೆಕ್ಸಿಬಲ್ ಫಾರ್ ಎ ಡೇ ಶಿಫ್ಟ್, 9 hours ಆಫ್ ಲಾಗಿಂಗ್ ಬಿಟ್ವೀನ್ 8 AM to 10 PM. ಸೊ ಇಲ್ಲಿ ಟೈಮಿಂಗ್ಸ್ ಇದೆ 8 ಗಂಟೆಯಿಂದ 10 ಗಂಟೆ ತನಕ. 9 ಗಂಟೆ ಟೋಟಲ್ ಶಿಫ್ಟ್ ನಿಮಗೆ ಒಂದು ದಿನಕ್ಕೆ. ಸೊ 9 ಗಂಟೆ ನೀವು ಲಾಗಿನ್ ಆಗಿರಬೇಕು, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಈ ಒಂದು ಶಿಫ್ಟ್ ಟೈಮ್ಗೆ ನಿಮಗೆ ಒಂದು ವೇಳೆ ಆಗ್ತದೆ ಶಿಫ್ಟ್ ಮಾಡಲಿಕ್ಕೆ ಇದು ಟೈಮಿಂಗ್ ಅಂತ ಹೇಳಿದರೆ ಮಾತ್ರ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮತ್ತು ಅಪ್ಲೈ ಮಾಡಿ. ಸೊ ಇವರದ್ದು ಏನು ಕ್ರೈಟೀರಿಯಾ ಇದೆ, ಓಕೆ, ಶಿಫ್ಟ್ ಟೈಮಿಂಗ್ಸ್ ನಿಮಗೆ ಅಡ್ಜಸ್ಟಬಲ್ ಆಗ್ತಾರಂತಾದರೆ ನೀವು ಮಾಡ್ಕೊಳ್ಬೋದು, ಹಾಗೇನಿಲ್ಲ. 9 hours ಯಾರಿಗಾದರೂ ಇದು ಫಿಕ್ಸ್ ಟೈಮಿಂಗ್, ಇದು ಚೇಂಜ್ ಆಗೋದಿಲ್ಲ ಟೈಮಿಂಗು. ಫಿಕ್ಸ್ ಅನ್ನೋದು 8 ಗಂಟೆಯಿಂದ 10 ಗಂಟೆ ತನಕ ಕೆಲಸ. ಕಂಫರ್ಟೇಬಲ್ ವಿತ್ ದ ವರ್ಕಿಂಗ್ 6 days ಆ್ಯಂಡ್ ಅ ವೀಕ್ ಆ್ಯಂಡ್ ದ ವೀಕ್ ಆಫ್ ವಿಲ್ ಬಿ ಆನ್ ವೀಕ್ ಡೇ. ವಾರದಲ್ಲಿ 6 ದಿನ ಕೆಲಸ ಮತ್ತು ವಾರದಲ್ಲಿ 1 ದಿನ ನಿಮಗೆ ವೀಕ್ ಆಫ್ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲಿ ವರ್ಕ್ ಫ್ರಮ್ ಹೋಮ್ ಹೀಗೇನೆ ಇರ್ತದೆ. ಇಲ್ಲಿ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ತುಂಬ ಒಳ್ಳೆಯದಿದೆ, 2.4 lakhs ಇದೆ ಸ್ಯಾಲ್ರಿ ಪ್ಯಾಕೇಜ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವೀಗ ಲೊಕೇಶನ್ ಯಾವುದಂತ ಹೇಳಿ ನೋಡುವ. ಜಾಬ್ ಲೊಕೇಶನ್ ಯಾರಿಗೆಲ್ಲ, ಯಾವ ಪ್ಲೇಸ್ನವರಿಗೆಲ್ಲ ಜಾಬ್ ಲೊಕೇಶನ್ ಅಂತ ಹೇಳಿ. ಒಂದು ಖುಷಿಯ ವಿಷಯ ಇದು. ನನಗೆ ಇಷ್ಟವರೆಗೆ ನಾನು ಇಷ್ಟು ವೀಡಿಯೋಸ್ ಹಾಕಿದ್ದೇನೆ. ವರ್ಕ್ ಫ್ರಮ್ ಹೋಮ್ ಕನ್ಸಿಡರ್ ಮಾಡಿದರೆ ಇದು ಒಂದು ವಿಡಿಯೋ ಇದೆ ಅಲ್ವಾ, ನನಗೆ ತುಂಬ ಖುಷಿಯ ವಿಡಿಯೋ ಆ್ಯಕ್ಚುಲಿ. ಇಂಥ ಒಂದು ಪ್ಲೇಸಲ್ಲಿ ಇಷ್ಟವರೆಗೆ ವರ್ಕ್ ಫ್ರಮ್ ಹೋಮ್ ಬರಲೇ ಇಲ್ಲ. ಬೀದರ್, ಧಾರವಾಡ, ಕಲಬುರ್ಗಿ, ಮೈಸೂರು. ಸೊ ಇಷ್ಟು ಇಲ್ಲಿಯ ಪ್ಲೇಸ್ನವರು ಜಾಬ್ ಲೊಕೇಶನ್, ಇಲ್ಲಿಯ ಜನರು, ಈ ಪ್ಲೇಸಿನ ಜನರು ಬೇಕು ವರ್ಕ್ ಫ್ರಮ್ ಹೋಮಿಗೆ. ಸೊ ಈ ಪ್ಲೇಸಿನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ಓಪನಿಂಗ್ ಮಾಡಿದ್ದಾರೆ ಈ ಕಂಪನಿಯಲ್ಲಿ. ಓಕೆ, ಯಾವುದಂತ ಹೇಳಿದರೆ ಬೀದರ್, ಧಾರವಾಡ, ಕಲಬುರ್ಗಿ, ಮೈಸೂರು. ಇಷ್ಟು ಇಲ್ಲಿಯ ಜನರು ಎಲ್ಲರೂ ಈ ಜಾಬಿಗೆ 10th ಆಗಿದ್ದರೆ ಮನೆಯಲ್ಲಿ ಕೂತ್ಕೊಂಡು ಮಾಡುವ ಕೆಲಸಕ್ಕೆ 8 ಗಂಟೆಯಿಂದ 10 ಗಂಟೆ ತನಕ ರಾತ್ರಿ 9 ಗಂಟೆ ಕೆಲಸ ಜಾಯ್ನ್ ಆಗ್ಬೋದು. ಅಪ್ಲೈ ಮಾಡಿ, ಇಮಿಡಿಯೇಟ್ ಅಪ್ಲೈ ಮಾಡಿ. ಹಾಗಂತ ಇನ್ನು ಕೆಲವರಿಗೆ ಕ್ವಶನ್ ಇರ್ಬೋದು, ಏನಂತ ಹೇಳಿದ್ರೆ ನಾವೇನು ಬೇರೆ ಊರಿನವರು, ನಾವು ಅಪ್ಲೈ ಮಾಡಬಾರ್ದು ಅಂತ ಹೇಳಿ. ನೀವು ಕೂಡ ಅಪ್ಲೈ ಮಾಡಿ, ರೆಸ್ಯೂಮನ್ನು ಸೆಲೆಕ್ಟ್ ಮಾಡಿದರೆ ಖಂಡಿತವಾಗಿ ಶಾರ್ಟ್ ಲಿಸ್ಟೆಡ್ ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಅಪ್ಲೈ ಮಾಡೋದು ಯಾರಂತ ಹೇಳಿದ್ರೆ ಆಲ್ ಇಂಡಿಯಾದವರು ಅಪ್ಲೈ ಮಾಡ್ತಾರೆ. ಎಲ್ಲ ಇಂಡಿಯಾದವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಕರ್ನಾಟಕದವರು, ಅಲ್ಲಿಯವರು, ಇಲ್ಲಿಯವರು ಅಂತಲ್ಲ, ಇಂಡಿಯಾದವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಬೇಕಾದರೆ ನೀವಲ್ಲಿ ಅಪ್ಲೈ ಮಾಡುವಾಗ ಲೊಕೇಶನ್ ಹಾಕಿ ನಿಮ್ಮದು ಯಾವುದು ಪ್ಲೇಸ್ ಅಲ್ಲಿದು ಹಾಕಿದರೆ ಕೂಡ ಅಲ್ಲಿ ಉಂಟು ಲೊಕೇಶನ್ ಯಾವುದು ನೀವು ಒಂದು ಊರಿದ್ದು ಹಾಕ್ತೀರಿ ಅದಿಲ್ಲ, ಸೊ ಅದರ ಅರ್ಥ ಆ ಪ್ಲೇಸಿಗೆ ಇದು ಜಾಬ್ ಅಲ್ಲ ಅಂತ ಹೇಳಿ. ಓಕೆ, ನೀವು ಹಾಕಿದ ಲೊಕೇಶನಲ್ಲಿ ಒಂದು ವೇಳೆ ಅದು ಲೊಕೇಶನಲ್ಲಿ ಬಂದರೆ ಸೊ ಆ ಕಂಟ್ರಿಗೆ ಜಾಬ್, ಆ ಊರಿನವರಿಗೆ ಜಾಬ್ ಇದೆ ಅಂತ ಅರ್ಥ, ಅಪ್ಲೈ ಮಾಡ್ಬೋದು ಅಂತ ಅರ್ಥ. ಇವಾಗ ನಾನಿಲ್ಲಿ ನಿಮಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತೇನೆ, ನಿಮಗೆ ಎಂತ ಎಲ್ಲ ಇದು ವರ್ಕ್ ಇದೆ ಅಂತ ಹೇಳಿ. ಆ್ಯಕ್ಟ್ ಆ್ಯಸ್ ರಿಲೇಷನ್ಶಿಪ್ ಮ್ಯಾನೇಜರ್ ಫಾರ್ ದ ಪೇಯ್ಡ್ ಕಸ್ಟಮರ್ಸ್ ಆಫ್ ನೋ ಬ್ರೋಕರ್. ಮ್ಯಾನೇಜರ್ ರೋಲನ್ನು ನೀವು ಮಾಡುವಂಥದ್ದು ಪೇಯ್ಡ್ ಕಸ್ಟಮರ್ಗೆ. ಬಿಲ್ಡ್ ಸಸ್ಟೈನೇಬಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ಟ್ರಸ್ಟ್ ವಿತ್ ದ ಕಸ್ಟಮರ್ ಅಕೌಂಟ್ಸ್ ಥ್ರೂ ಓಪನ್ ಆ್ಯಂಡ್ ಇಂಟರಾಕ್ಟಿವ್ ಕಮ್ಯುನಿಕೇಷನ್.
ಒಳ್ಳೆಯಾದ ರೀತಿಯಲ್ಲಿ ನೀವು ಕಮ್ಯುನಿಕೇಷನ್ ಮಾಡುವಂಥದ್ದು ಕಸ್ಟಮರ್ ಹತ್ರ, ಅವರ ಅಕೌಂಟ್ ಪ್ರೊಫೈಲ್ ಬಗ್ಗೆ. ಒಂದು ಕಸ್ಟಮರ್ ಹತ್ರ ಮತ್ತು ನಿಮ್ಮದು ಬಾಂಡಿಂಗ್ ಅನ್ನೋದು ಒಳ್ಳೇದಿರಬೇಕು ಫಸ್ಟ್. ಓಕೆ, ಸೊ ಆವಾಗ ಅವರಿಂದ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತದೆ. ಐಡೆಂಟಿಫೈ ಆ್ಯಂಡ್ ಆಕ್ಸೆಸ್ ಕಸ್ಟಮರ್ಸ್ ನೀಡ್ಸ್. ಸೊ ಕಸ್ಟಮರ್ಗೇನು ಕ್ವಾರೀಸ್ ಇದೆ, ಇದು ಎಲ್ಲ ಜಾಬಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ಹೇಳ್ತೇನೆ ನಾನು. ಐಡೆಂಟಿಫೈ ಮಾಡುವಂಥದ್ದು, ರೆಕಗ್ನೈಸ್ ಮಾಡುವಂಥದ್ದು, ಅವರ ರಿಕ್ವೈರ್ಮೆಂಟ್ಸ್ ಬಗ್ಗೆ, ಅವರಿಗೆ ಏನು ಬೇಕು ಅರ್ಥ ಮಾಡಿಕೊಳ್ಳುವಂಥದ್ದು. ಸರ್ವಿಸ್ ಕಸ್ಟಮರ್ಸ್ ಇನ್ ಫೈಂಡಿಂಗ್ ದ ರೈಟ್ ಟ್ಯಾಂಡೆಂಟ್ ಆರ್ ಹೌಸ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಕಸ್ಟಮರ್. ಕಸ್ಟಮರ್ಗೆ ಒಳ್ಳೆ ರೀತಿಯಾದ ಸರ್ವಿಸ್ ಕೊಡುವಂಥದ್ದು. ಯಾವುದಾದ್ರೂ ಮನೆ ಬೇಕಾ ಅಥವಾ ಏನಾದರೂ ಜಾಗ ಬೇಕಾ, ಯಾವುದಾದ್ರೂ ಪ್ರಾಪರ್ಟಿ ಬೇಕಾ, ಅದನ್ನು ನೀವು ಹುಡುಕಿ ಅವರಿಗೆ ಕರೆಕ್ಟಾದ, ಅವರಿಗೆ ಬೇಕಾದ ರೀತಿಯಲ್ಲಿ ಸೂಟೇಬಲ್ ಆಗುವಂತೆ ನೀವು ಹುಡುಕುವಂಥದ್ದು. ಪ್ರಾಪರ್ಟೀಸನ್ನು ಹುಡುಕಿ ಸರ್ವಿಸ್ ಕೊಡುವಂಥದ್ದು. ಡಯಲ್ ಔಟ್ ಬಾಂಡ್ ಆ್ಯಂಡ್ ಅಟೆಂಡ್ ಇನ್ ಬಾಂಡ್ ಕಾಲ್ಸ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಲೀಡ್ಸ್. ಸೊ ಇಲ್ಲಿ ನಿಮಗೆ ಔಟ್ ಬಾಂಡ್ ಕಾಲ್ ಕೂಡ ಇರ್ತದೆ ಮಾಡುವಂಥದ್ದು. ಇನ್ ಬಾಂಡ್ ಅಂದರೆ ಬರುವಂಥದ್ದು ಕಾಲ್ಸ್ ಕೂಡ ಇರ್ತದೆ, ಕೋಲ್ಡ್ ಕಾಲ್ಸ್. ಯೂಸ್ ಇಂಟರ್ನಲ್ ಟೂಲ್ಸ್ ಆ್ಯಂಡ್ ಮೆಥಡ್ಸ್ ಟು ಪ್ರೊವೈಡ್ ಬೆಸ್ಟ್ ಪಾಸಿಬಲ್ ಸರ್ವಿಸ್ ಟು ದ ಕಸ್ಟಮರ್. ಸೊ ಇಲ್ಲಿ ಟೂಲ್ಸ್ ಗೊತ್ತಿರಬೇಕು, ಸಾಫ್ಟ್ವೇರ್ಸ್ ಅವ್ರದ್ದು ಯೂಸ್ ಮಾಡಲಿಕ್ಕೆ ಇರ್ತದೆ. ನಂತರ ಬೆಸ್ಟ್ ನಿಮ್ಮದು ಸರ್ವಿಸ್ ನೀವು ಕೊಡುವಂಥದ್ದು ಕಸ್ಟಮರ್ಗೆ. ಲೀಡ್ಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್, ಒಳ್ಳೆಯಾಗಿ ಲೀಡ್ಸ್ ಮಾಡುವಂಥದ್ದು ಅವರ ಮುಖಾಂತರ. ಕೀಪ್ ಕಸ್ಟಮರ್ ಅಪ್ ಟು ಡೇಟ್ ಆನ್ ದ ಪ್ರೋಗ್ರೆಸ್ ಆಫ್ ಹಿಸ್ ಅಕೌಂಟ್. ಸೊ ಇಲ್ಲಿ ಅಪ್ ಟು ಡೇಟ್ ಏನಿದೆ ಕಸ್ಟಮರ್ಸ್ನ ಬಗ್ಗೆ ಅಪ್ ಟು ಡೇಟ್ ರಿಪೋರ್ಟ್ ಕೊಡುವಂಥದ್ದು ಅಕೌಂಟ್ ಬಗ್ಗೆ. ಫಾಲೋ ಕಮ್ಯುನಿಕೇಷನ್ ಆ್ಯಂಡ್ ಗೈಡ್ಲೈನ್ಸ್ ಆ್ಯಂಡ್ ಪಾಲಿಸೀಸ್. ಕಂಪನಿದು ಏನು ಪಾಲಿಸೀಸ್ ಎಲ್ಲ ಇದೆ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು ಕಸ್ಟಮರ್ ಹತ್ರ ಮಾತನಾಡುವಾಗ. ಗೋ ಎಕ್ಸ್ಟ್ರಾ ಮೈಲ್ ಟು ಪ್ರೊವೈಡ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್. ಅಬೌಟ್ ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ಇನಿಷಿಯಲ್ ಫ್ಯೂ ಡೇಸ್ ಫಾರ್ ಆ್ಯನ್ ಎಂಪ್ಲಾಯ್ ಟು ಅಂಡರ್ಸ್ಟ್ಯಾಂಡ್ ಎಂಡ್ ಟು ಎಂಡ್ ಪ್ರಾಸೆಸ್. ಸೊ ಇಲ್ಲಿ 10th ಸ್ಟ್ಯಾಂಡರ್ಡ್ ಆದವರು, 10ನೇ ತರಗತಿ ಆದವರು, ಫ್ರೆಷರ್ಸ್ ಆದರೂ ಅಥವಾ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೂ ಎಲ್ಲ ಕಂಪನಿದು ಕೆಲಸ ಪ್ರೋಗ್ರೆಸ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ. ಸೊ ನೀವಿಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳುವುದು ಮತ್ತು ಟ್ರೈನಿಂಗ್ ತೆಗೆದುಕೊಳ್ಳುವಾಗ ಒಂದು ಎಂಪ್ಲಾಯರ್ ಆಗಿ ನೀವು ಎಲ್ಲವನ್ನು ಅರ್ಥ ಮಾಡಿಕೊಂಡು ಹೋಗುವಂಥದ್ದು ಎಂಡ್ ಟು ಎಂಡ್ ಪ್ರೋಗ್ರೆಸ್ ಬಗ್ಗೆ. ಓಕೆ, ಅದು ನಿಮಗೆ ಪ್ರಾಸೆಸ್ ಗೊತ್ತಿರಬೇಕು, ಯಾಕಂದರೆ ಕಲಿತ್ಕೊಳ್ಬೇಕು ನೀವು ಟ್ರೈನಿಂಗ್ ಕೊಡುವಾಗ. ಯಾರು ನಿಮಗೆ ಲಾಂಗ್ ಟೈಮ್ಗೆ ಪರ್ಮನೆಂಟ್ ಆಗಿ ಬ್ಯಾಕ್ ಬೋನ್ ಆಗಿ ಇರೋದಿಲ್ಲ. ಓಕೆ, ಒಂದು ಇಂಪಾರ್ಟೆಂಟ್ ಇಲ್ಲಿ ವಿಷಯ ಇದೆ, ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಡೆಡ್ಲೈನ್ಸ್ ಅಂತ. ಸೊ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇದೆ March 13 ತಾರೀಕಿನ ಒಳಗಡೆ ಇಲ್ಲೊಂದು ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಲೇಬೇಕು ಇಂಟ್ರೆಸ್ಟೆಡ್ ಇದ್ದವರು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರೈಟ್ ಸೈಡಿಗೆ ಕ್ವಿಕ್ ಅಪ್ಲೈ ಅಂತ ಇದೆ ಬ್ಲೂ ಕಲರಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕಾಣ್ತಾ ಉಂಟಲ್ವಾ, ಇದು ಕಂಪನಿದೆಲ್ಲ ಪ್ರೊಫೈಲ್. ಇಲ್ಲಿ ಕ್ವಿಕ್ ಅಪ್ಲೈ ಅಂತ ಉಂಟು, ಅದಕ್ಕೆ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ವರ್ಕ್ ಡೀಟೇಲ್ಸ್ ಎಲ್ಲ ಇದೆ, ನೋಡ್ಕೊಳ್ಬೋದು. ರಿವ್ಯೂಸ್ ಇದೆ, ರಿವ್ಯೂಸನ್ನು ಕೂಡ ಚೆಕ್ ಮಾಡಿ. ಬೇರೆ ಎಂಪ್ಲಾಯರ್ದು ಫೀಡ್ಬ್ಯಾಕ್ ಇದೆ, ಅವರ ಒಪಿನಿಯನ್ ಅವರು ಕೊಡ್ತಾರೆ ಅಪ್ಲೈ ಮಾಡಿ ಇಲ್ಲಿ ವರ್ಕ್ ಮಾಡಿದ ಮೇಲೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಓಕೆ, ನೋ ಬ್ರೋಕರ್ ಕಂಪನಿ ಅಂತ ಹೇಳಿ. ಸೊ ನನಗೆ ವಿಡಿಯೋ ಮಾಡುವಾಗ ಫೋನೆಲ್ಲ ಬಂತು 2 ಸಲ, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಲ್ವ. ಸೊ ಲೇಟ್ ಆಯಿತು ಇವತ್ತು ವಿಡಿಯೋ ಹಾಕುವಾಗ. ಸ್ವಲ್ಪ ಎಡೆಸ್ಟ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲನೂ ಬೇಕಲ್ವ ನಮಗೆ ಲೈಫಲ್ಲಿ. ಒಂದು ವಿಡಿಯೋ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಎಲ್ಲನೂ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಅಪ್ಲೈ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.